ಡಿ ಸಿ ಆಫೀಸರು ಪಾದಯಾತ್ರೆ ಹೋಗಿ ಮೆರವಣಿಗೆ ಹೋಗಿ ಡಿ ಸಿ ಅವರಿಗೆ ಒಂದು ಮನವಿ ಕೊಡೋದು ಅಂದರೆ ನೇಮಕಾತಿ ನೋಟಿಫಿಕೇಷನ್ ಬೇಗ ಮಾಡಿ 56,000 ಏನಿದೆ ಹುದ್ದೆ ಕೂಡಲೇ ಅದನ್ನು ನೋಟಿಫಿಕೇಷನ್ ಮಾಡಬೇಕು ಅಂತಲೇ ನಾವು ಮನವಿ ಕೊಡ್ತಾ ಇದ್ದೀವಿ. ಆಲ್ರೆಡಿ ಬಿಜಾಪುರ, ಧಾರವಾಡ, ಗುಲ್ಬರ್ಗ ಎಲ್ಲ ಕಡೆ ಆಗಿದೆ. ನಮಗೆ ನಿನ್ನೆ ಕೊಟ್ಟಿದ್ವಿ, ಇವತ್ತು ಪರ್ಮಿಷನ್ ಸಿಕ್ಕಿದೆ. ಅದಕ್ಕೆ ನಾಳೆ ಇಟ್ಕೊಳ್ತಾ ಇದ್ದೀವಿ. ನಾಳೆ 10 ಗಂಟೆಗೆ ದಯವಿಟ್ಟು ಎಲ್ಲರೂ ಬರಬೇಕು. ನೀವು ನಿಮ್ಮ ಫ್ರೆಂಡ್ಸಿಗೆ ಆಲ್ಮೋಸ್ಟ್ ಈಗ ಅದನ್ನು ಪ್ಲೇ ಕಾರ್ಡ್ ಕಳಿಸ್ತೀವಿ ಎಲ್ಲ ಗ್ರೂಪಿಗೂ. ಅದನ್ನು ದಯವಿಟ್ಟು ಸ್ಟೇಟಸ್ ಹಾಕ್ಕೊಳ್ಳಿ. ಎಲ್ಲ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಹೇಳಿ, ನಾಳೆ 10 ಗಂಟೆಗಿದೆ ಸೆಂಟ್ರಲ್ ಲೈಬ್ರರಿಯಿಂದ. ನಾನು ನಿಮಗೋಸ್ಕರನೇ ಮಾಡ್ತಾ ಇರೋದು. ಬೇಗ ನೋಟಿಫಿಕೇಷನ್ ಆದರೆ ಒಳ್ಳೆಯದಲ್ಲ. 3-4 ವರ್ಷ ಓದ್ತಾ ಇದ್ದೀರಾ, ನಾನು ಇದೇ ಲೈಬ್ರರಿಯಲ್ಲಿ ಓದಿದ್ದು. ಇನ್ನೂ ಕೆಲಸ ಸಿಕ್ಕಿದೆ. ನೋಟಿಫಿಕೇಷನ್ ಆದರೆ ಒಳ್ಳೆಯದಲ್ಲ. ಕಾಂತಕುಮಾರ್ ಸರು ಬಂದಿದ್ದಾರೆ ಬೆಂಗಳೂರಿಂದ, ಪಾಪ ಅವ್ರು ನಮಗೋಸ್ಕರ ಟೈಮ್ ಕೊಟ್ಟಿದ್ದಾರೆ. ದಯವಿಟ್ಟು ನಾಳೆ ಎಲ್ಲರೂ ಒಂದು ಸ್ವಲ್ಪ 2 ಅವರ್ಸ್ ಅಷ್ಟೇ, ದಿನ ಪೂರ್ತಿ ಏನು ಯಾರಿಗೂ ಕಾಯಿಸಲ್ಲ. 10 ಗಂಟೆಯಿಂದ 12 ಗಂಟೆಯಲ್ಲಿ ಮುಗಿಸ್ತೀವಿ. ಶಾಂತಿಯುತವಾಗಿ ಹೋಗಿ ಬರೋದಿದೆ. ದಯವಿಟ್ಟು ನಾಳೆ ಲೇಡೀಸರೇ ಜಾಸ್ತಿ ಬರಬೇಕು. ಅಂದರೆ ಅವ್ರಿಗೆ ಗೊತ್ತಾಗಬೇಕು ಸರ್ಕಾರಕ್ಕೆ ನಿಮ್ಮ ಕಷ್ಟ ಏನಂತ. ಪಾಪ ಇಲ್ಲಿ ಪಿ ಜಿ ಮತ್ತೊಂದು ಮಾಡ್ಕೊಂಡು ಓದ್ತಾ ಇರ್ತೀರ. 2 ಇಯರ್ಸ್ 3 ಇಯರ್ಸ್ ಅಷ್ಟೇ ಮನೆಯಿಂದ ಹೊರಗಡೆ ಬಿಡೋದು. ಅವರು ಮತ್ತೆ ಬಿಡಲ್ಲ, ಮದುವೆ ಅಂತೆ ಅದಂತೆ ಎಲ್ಲ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೇ ಬರಬೇಕು. ನಿಮ್ಮ ಫ್ರೆಂಡ್ಸ್ದವರಿಗೂ ಹೇಳಿ, ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಸ್ವಲ್ಪ ಶೇರ್ ಮಾಡಿ. ಕಾಂತಕುಮಾರ್ ಸರ್ ಅವರು ಹೋರಾಟ ಮಾಡಿ 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 ಸಣ್ಣಗಾಗ್ಬಿಟ್ಟಾರೆ. ಅವ್ರ ಕಲ್ಲರೇ ಹೋಗ್ಬಿಟ್ಟಿದೆ, ಬೆಂಗಳೂರು ಕಲ್ಲರ್ ಹೋಗ್ಬಿಟ್ಟಿದೆ. ಗುಲ್ಬರ್ಗ 1 ವೀಕ್ ಇದ್ದಿದ್ದು ಪಾಪ ಅವರು. ನಿಮಗೋಸ್ಕರ ಮಾಡ್ತಾರೆ. ಇಲ್ಲ ಅಲ್ಲಿ ಅನಿರ್ದಿಷ್ಟಾವಧಿನೂ ಹೋರಾಟ ಮಾಡಬೇಕಂತ ಧಾರವಾಡದಲ್ಲಿ ಡಿಸೈಡ್ ಮಾಡಿದ್ದೀವಿ. ಎಲ್ಲ ಗೊತ್ತಿದೆ. ಪರ್ಮಿಷನ್ ಸಿಕ್ಕಿಲ್ಲ. ಆಲ್ಮೋಸ್ಟ್ 2 ಸತಿ ನಾವು ಕೋರ್ಟ್ಗೆ ಹೋಗಿನೇ ಪರ್ಮಿಷನ್ ತೊಗೊಂಡಿದ್ದೀವಿ. ಇವತ್ತು ಕಲಬುರಗಿಲೂ ಪರ್ಮಿಷನ್ ಸಿಕ್ಕಿರಲಿಲ್ಲ. ಕೋರ್ಟ್ಗೆ ಹೋಗಿ ಪರ್ಮಿಷನ್ ತೊಗೊಂಡು ಮತ್ತೆ ಅಲ್ಲಿ ಹೋರಾಟ ಮಾಡಿ, ಮತ್ತೆ ಧಾರವಾಡದಲ್ಲೂ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಕೋರ್ಟಲ್ಲಿ ನಾವು ಪರ್ಮಿಷನ್ ತೊಗೊಳೋದಕ್ಕೆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀವಿ. ಮೇ ಬಿ ಅದು ನಾಳೆ ಸಿಗ್ಬೋದು. ಅಂದರೆ ನಾವು ಈಗ ಕೋಲಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಆಗ್ತಾ ಇದೆ. ಸರ್ಕಾರ ಈ ಒಂದು ಏನು ಜಿಲ್ಲಾವರು ಏನು ಹೋರಾಟ ಮಾಡ್ತಾ ಇದ್ದೀವಿ, ಸಪೋಸ್ ಅವರಿಗೆ ಒಂದು ವೀಕಲ್ಲಿ ಏನಾದರೂ ಅವರು ಸರ್ಕಾರ ಎಚ್ಚೆತ್ಕೊಂಡು ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದರೆ ಪ್ರತಿಯೊಂದು ಜಿಲ್ಲೆಯಿಂದನೂ ಎಷ್ಟೊಂದು ಸಾವಿರಾರು ಜನ ವಿದ್ಯಾರ್ಥಿಗಳಿರ್ತಾರಲ್ಲ, ಎಲ್ಲರೂ ಒಂದು ಡಿ ಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಕರೆ ಕೊಡೋಣ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಸ್ವಲ್ಪ ಡಿಲೇ ಮಾಡ್ತು ಅಂತಂದರೆ, ಈಗ ಆಲ್ರೆಡಿ ಸುಮಾರು ಧಾರವಾಡದಲ್ಲೇ 5-6 ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದ್ದಾದಮೇಲೆ 56,432 ಪೋಸ್ಟ್ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಬರೀ ಬಾಯಿ ಮಾತಲ್ಲಿ ಹೇಳಿ ಸುಳ್ಳು ಆಶ್ವಾಸನೆ ಕೊಡೋದಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. 1 ತಿಂಗಳಂದರೆ ಈಗ ಆಲ್ಮೋಸ್ಟ್ 1.5 ಮಂತ್ ಆಗ್ತಿದೆ. ನೆಕ್ಸ್ಟ್ ಏನಂದರೆ ಒಂದು 8 ಮಂತ್ಸಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಆ ಒಂದು 56,000 ಪೋಸ್ಟು, ಅದ್ರ ಜೊತೆ ಇನ್ನೂ ಒಂದು 50,000 ಪೋಸ್ಟು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಆಗಬೇಕು. ಯಾಕೆಂದರೆ ಈಗ ಟೋಟಲ್ ವೇಕೆನ್ಸಿ ಏನು 43 ಇಲಾಖೆಯಿಂದ 2,84,000 ಇದೆ. ಪ್ಲಸ್ 1 lakh ನಿಮಗೆ ನಿಗಮ ಮಂಡಳಿಯಲ್ಲಿ ಸಿಗುತ್ತೆ. ಸುಮಾರು 3,84,000 ಖಾಲಿ ವೇಕೆನ್ಸಿ ಇದೆ. ಅದರಲ್ಲಿ ಅಟ್ಲೀಸ್ಟ್ ಇದೇ ವರ್ಷ 1 ಲಕ್ಷ ಆದರೂ ವೇಕೆನ್ಸಿ ಫಿಲ್ ಮಾಡಬೇಕು. ಹಂಗಾಗಿ ಒಂದು ಹೋರಾಟ ಮಾಡ್ತಾ ಇರೋದು. ಮತ್ತು ಮುಂದೆ ಆಗಂಥ ಪ್ರತಿಯೊಂದು ನೋಟಿಫಿಕೇಶನ್ಸ್ ಯಾವುದು KPSC ಕೊಡಬಾರ್ದು. ಈಗ ಆಲ್ರೆಡಿ KPSCಲಿ ಆಗಿರೋಂಥ ಅಕ್ರಮಗಳನ್ನು CBI ತನಿಖೆ ಮಾಡಬೇಕು. ಅದನ್ನು ಈಗ ಮುಂದೆ ಆಗಂಥ ಎಲ್ಲ ನೋಟಿಫಿಕೇಶನ್ಸ್ KE ಕೊಡಬೇಕು. ಈಗ ನಾವು ಕಣ್ಮುಂದೆ ನೋಡಿದ್ವಿ ಎಷ್ಟೊಂದು ಅಕ್ರಮ ಆಗ್ತಾ ಇದೆ. ಆದರೂ ಇವಾಗ ಏನಾದರೂ KPSC ಕೊಟ್ಟರೆ ಆಲ್ಮೋಸ್ಟ್ 80% ಕರಪ್ಷನ್ ಆಗುತ್ತೆ. ಹಂಗಾಗಿ KPSC ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು. ಕೊಟ್ಟಿರೋ ನೋಟಿಫಿಕೇಶನ್ಸ್ ನಾವು ಆಲ್ರೆಡಿ KE ಕೊಡ್ತಿದ್ದೀವಿ, ನೋಡಿರ್ಬೋದು. ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು KPSCಯಿಂದ KE ಕೊಡ್ತಿದ್ದೀವಿ. ಅದೇ ರೀತಿ ಲ್ಯಾಂಡ್ ಸರ್ವೇರ್ ಇರ್ಬೋದು, ಬೇರೆ ಬೇರೆ ನೋಟಿಫಿಕೇಶನ್ಸ್ KPSCಲಿ ಏನು ಎಕ್ಸಾಮ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಷ್ಟು ನೋಟಿಫಿಕೇಶನ್ KE ಕೊಡಿಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಣ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದೀರಾ, ಯಾವ ಎಕ್ಸಾಮ್ಸು ನೋಟಿಫಿಕೇಶನ್ಸ್ ಇಲ್ಲ. ವಿತೌಟ್ ನೋಟಿಫಿಕೇಶನ್ ನೀವು ಎಷ್ಟು ಓದಿದ್ರು ವೇಸ್ಟ್ ಅಲ್ವಾ? ಹೌದಾ ಇಲ್ವಾ? ಹಾಗಾಗಿ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ. ಈಗ ಇಲ್ಲಿ ಯಾರು ಬಂದಿಲ್ಲ ಲೈಬ್ರರಿಗೆ ಅವ್ರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿ. ಯಾಕಂದರೆ ಟೈಮ್ ಶಾರ್ಟೇಜ್ ಇದೆ ಇವಾಗ. ನಾಳೆನೇ ಇರೋದ್ರಿಂದ ನೀವೇ ಎಲ್ರಿಗೂ ಹೇಳಿ, ನೀವೆಲ್ಲರೂ ಕರ್ಕೊಂಡ್ಬರ್ಬೇಕಾಗುತ್ತೆ. ಹಾಗಾಗಿ ಒಂದು ಹೋರಾಟಕ್ಕೆ ಸ್ಟಾರ್ಟ್ ಆಗೋದು ಸೆಂಟ್ರಲ್ ಲೈಬ್ರರಿ, ಗಾಂಧಿ ಪಾರ್ಕ್ ಸೆಂಟ್ರಲ್ ಲೈಬ್ರರಿ ಶಿವಮೊಗ್ಗ. ಅಲ್ಲಿಂದ DC ಕಚೇರಿ ತನಕ ಒಂದು ಪಾದಯಾತ್ರೆ ಮಾಡ್ತೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ನೀವು ಪ್ರತಿಭಟನೆ ಮಾಡಿಲ್ಲ ಅಂತಂದರೆ ಇನ್ನೂ ನಿಮಗೆಲ್ಲ ಗೊತ್ತಿದೆ, ಇನ್ನು 1 ವರ್ಷ ಆಗುತ್ತಾ 2 ವರ್ಷ ಆಗುತ್ತಾ ರಿಕ್ರೂಟ್ಮೆಂಟ್ ಮಾಡೋಲ್ಲ, ಪ್ಲಸ್ ಸರ್ಕಾರನೇ ಎಚ್ಚೆತ್ಕೊಳ್ಳೋಲ್ಲ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿ ವಿತಿನ್ ನೆಕ್ಸ್ಟ್ 1 ವೀಕಲ್ಲಿ ಎಲ್ಲ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಆಗ್ಬೋದಾ? ಬರ್ತೀರಲ್ವಾ ಮೇಡಮ್? ಸ್ವಲ್ಪ ಲೀಡ್ ತೊಗೊಳ್ಳಿ ನಾಳೆ. ಥ್ಯಾಂಕ್ ಯು. ಎಲ್ರಿಗೂ ಕರ್ಕೊಂಡ್ಬಂದು ನೀವೇ ಇಲ್ಲಿ ಸೀನಿಯರ್.
ನೋಟಿಫಿಕೇಶನ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ವಾ, ನಾವು ಬೇಡ ಮಾಡ್ತಾರೆ ನಾವು ಇಲ್ಲೇ ಇರೋಣ ಅಂತ ಹೇಳಿ ಆಗ ಭಾವನೆ ಮಾಡ್ಕೊಂಡು ಕೂತ್ಬಿಟ್ರೆ ಏನು 2 ಗಂಟೆ ಅಷ್ಟೇ, 10 ರಿಂದ 12 1 ಗಂಟೆಗೆ ಇಲ್ಲಿ ಇರ್ತೀರ.